5:40 ನಮ್ಮ ನಡೆ ಊಟಿ ಕಡೆಗೆ. ಇವಾಗ ನಾವು ಬ್ರೇಕ್ಫಾಸ್ಟ್ ತಿನ್ನಕ್ಕೆ ವಿಮಾನ ಕ್ಲಾಸಲ್ಲಿ. ಹಾಯ್, ನಮಸ್ಕಾರ ಎಲ್ರಿಗೂ. ಈ ಸಾರಿ ನಮ್ಮ ನಡೆ ಊಟಿ ಕಡೆ ಅನ್ಕೊಂಡು ಬೆಳಗಿನ ಜಾವ ಬೇಗ ಎದ್ದು ಬಂಡೀಪುರ ಅರಣ್ಯದ ಮೇಲ್ಗಡೆಯಿಂದ ನಮ್ಮ ನಡೆ ಊಟಿ ಕಡೆ ಅನ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಚೆನ್ನಾಗಿರೋ ಪ್ರಾಣಿಗಳು ಅಂದರೆ ಕಾಡಲ್ಲಿ ಹೋಗುವಾಗ ಪ್ರಾಣಿಗಳು ರೋಡ್ ರಸ್ತೆಯಲ್ಲಿ ಇದ್ವು. ಅದನ್ನು ನೋಡಿಕೊಂಡು ನಾವು ಕೂಡ ಎಂಜಾಯ್ ಮಾಡಿಕೊಂಡು ಹಾಗೆ ಮುನ್ನುಗ್ತಾ ಇದ್ವಿ. ನಮ್ಮ ಮೈಸೂರಿಂದ ಊಟಿ ಕಡೆಗೆ ಹೆಂಗಿದೆ ರಸ್ತೆ ಅಂದರೆ ಸ್ವರ್ಗ ಥರ ಇತ್ತು. ಅದನ್ನು ಎಂಜಾಯ್ ಮಾಡಿಕೊಂಡು ನಾವು ಕೂಡ ಸ್ಲೋ ಆಗಿ ಹೋಗ್ತಾ ಇದ್ವಿ. ಅಂತೂ ಊಟಿಗೆ ಬಂದ್ಬಿಟ್ವಿ. ಇನ್ನೂ ಒಂದು 5 ಕಿಲೋಮೀಟ್ರು. ಯಾವುದಿದು ಏರ್ಪಿನ್ ಬೆಂಡ್ ಅಂತ. ಏರ್ಪಿನ್ ಬೆಂಡ್ ನೋಡಿ ತೋರಿಸು ಸ್ವಲ್ಪ. 36 ಕರುಸ್ ಇದಾವೆ ಟೋಟಲು. ಇವಾಗ ಇನ್ನೂ 19 ಕರುಸ್ನ ಕಾತ್ಕೊಂಡು ಮೇಲ್ಗಡೆ ಹೋಗಬೇಕು. ನೋಡೋಣ ಏರ್ಪಿನ್ ಬೆಂಡು ಅಂದರೆ ಹೆಂಗಿದೆ ನೋಡಿ. ಫುಲ್ಲು ಈ ಥರ ಬೆಂಡಿದೆ. ಫುಲ್ಲು ಎಕ್ಸೈಟ್ಮೆಂಟು ಸಾಕಾಗಿದೆ. ಬೈಕ್ ಈ ಕಾರ್ ನೋಡಿ ಏರ್ಪಿನ್ ಬೆಂಡಲ್ಲಿ ಹೆಂಗೆ ಬೆಂಡಾಗಿದೆ. ಜಾಗೆ ಬಿಟ್ಟು ಸಾಕಾಗಿದೆ ಊಟಿ. ಆಲ್ಮೋಸ್ಟ್ ಮಳೆಗಾಲದಲ್ಲಿ ಬರಬೇಕು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವಾಗ ಸ್ವಲ್ಪ ಅಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಡ್ರೈ ಭೂಮಿ ಇದೆ, ಪರವಾಗಿಲ್ಲ. ಬಟ್ ಸಕ್ಕತ್ತಾಗಿದೆ. ಬಟ್ ಇನ್ನೂ ಎಂಟರ್ಟೈನ್ ಬೇಕು ಅಂದರೆ ಮಳೆಗಾಲದಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಸಕ್ಕತ್ತಾಗಿ ಬರ್ಬೋದು, ಸಕ್ಕತ್ತಾಗಿ ಎಂಟರ್ಟೈನ್ ಮಾಡ್ಬೋದು, ಎಂಜಾಯ್ಮೆಂಟ್ ಮಾಡ್ಬೋದು. ಇವಾಗ ಸ್ವಲ್ಪ ಜಾಸ್ತಿ ಬಿಸಿಲಿದೆ, ವಾಮಾಗಿ ಬಿಸಿಲು ಚೆನ್ನಾಗಿದೆ. ಹಾಗೆ ಊಟಿ ಕೂಡ ರೀಚ್ ಆಗಿ ಬಿಟ್ವಿ. ಊಟಿಯಲ್ಲಿ ಏನು ನೋಡಬೇಕು ಗುರು, ಮೊದಲನೇದು ಅಂದ್ಕೊಂಡು ನಾವು ಹೋಗಿರೋದೆ ಗಾರ್ಡನ್ಗೆ. ಗಾರ್ಡನ್ ಒಳಗಡೆ ಎಂಟ್ರಿ ಮಾಡೋಕ್ಕೆ ನಮಗೆ ಬೇಕಾಗಿರೋದು ಟಿಕೆಟ್ ಬೆಲೆ 100 ರೂಪೀಸ್ ಒಬ್ಬರಿಗೆ ಅಂದ್ಕೊಂಡು ಟಿಕೆಟ್ನ ಬೈ ಮಾಡಿಕೊಂಡು ಒಳಗಡೆ ನಮ್ಮ ಎಂಟ್ರಿ. ಎಲ್ಲ ಬ್ರಿಟಿಷರ ಆಳ್ವಿಕೆದಾಗ ಏನ್ ಮಾಡ್ತೀರಿ ಅಂತೀನಿ ತೋಪ್ ಹೊಡಿತೀರಿ. ತೋಪತ್ ಕೇತಿ ಇದೇ ತೋಪು. ಇವ ದೋಪು ಬಿಲ್ಡಿಂಗ್ ಹೆರಿಟೇಜ್ ಬಿಲ್ಡಿಂಗ್. ಕಾಣಿಸ್ತಾರೆ ಜೆಸಿ ಅಂತ. ಜೆಸಿ ಅಂದರೆ ನಮ್ಮ ಗಾರ್ಡನ್ನು. ಇನಿಷಿಯಲ್ ನಮ್ದೇನೆ. ಖುಷಿ ಆಗ್ತದೆ ಊಟಿಯಲ್ಲಿ ಬಂದು ಜೆಸಿ ಗಾರ್ಡನ್ ಬಂದು. ಇದು ಹಂಗೆ ನಮಗೆ ಪಯಲ್ಗಾಮ್ ತರ ಕಾಣ್ತಾ ಇದೆ ನಾಗವ್ರೆ. ಹಾ
ಪಹಲ್ಗಾಮ್ ತರ. ಏ ಭಯ ಹುಟ್ಟುತ್ತೆ, ಹಂಗೆಲ್ಲ ಅನ್ಬೇಡ ಕಣಪ್ಪ ನೀನು. ಇಲ್ಲ ಅದೇ ತರ ಇದೆ ಸೇಮ್ ಗಾರ್ಡನ್, ಅದಕ್ಕೋಸ್ಕರ. ಅದೇ ವಾತಾವರಣ ಹಾ, ಕಾಣಿಸ್ತಾ ಇದೆ. ಪಬ್ಲಿಕ್ ಹಂಗೆ ಇದೆ ನೋಡಿ, ಯಾರು ಬರಂಗಿದ್ದಾರೆ. ಅಂದ್ರೆ ಗೊತ್ತಲ್ಲ ಅದೆಲ್ಲ ಕಾಶ್ಮೀರ, ಇದು ಪಕ್ಕ ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಇರೋದು. ಚೆನ್ನಾಗಿ ಬುಲೆಟ್ ಹಾಕಿ ಹೊಡೆದೇ ಬಿಡೋದು. ನೋಡಿ ಗೆಳೆಯರೆ ಹೆಂಗಿದೆ ಸೀನು, ಸೂಪರ್ ಇದೆ ಗಾರ್ಡನ್ನು. ಕಿಂಗ್ಸಲ್ಲಿ ಬರ್ದಿದ್ದಾರೆ ನೋಡೋಣ. ನನ್ನ ಹೆಸರು ನಾಗರಾಜು. ಅದರ ಮುಂದಿನ ಪೇರ್ನಲ್ಲಿ JC ನಾಗರಾಜ್ JC ಫುಲ್ ನೇಮ್ ಕಂಪ್ಲೀಟ್ ಆಗಿದೆ. ಏನೋ ಗಾರ್ಡನ್ ಮಾಡ್ತಿದ್ದಾರೆ, ಒಳಗಡೆ ನೋ ಎಂಟ್ರಿ ಅಂತ ಹಾಕಿದ್ದಾರೆ. ನೋಡೋಣ ನೋಡಿ, ಚೆನ್ನಾಗಿದೆ, ಒಂಥರ ಎಂಬಲಲ್ಲಿ ಸಖತ್ತಾಗಿದೆ. ಏನೋ ಕೆಲಸ ಮಾಡ್ತಾ ಇದ್ದಾರೆ, ಖುಷಿ ಆಯಿತು. JC ಅಂತ ನೋಡಿ. ನ್ಯೂ ಗಾರ್ಡನ್ ಅತಿ ಚೆನ್ನಾಗಿರುವಂಥ ಗಾರ್ಡನ್ಗೆ ನಾವು ಬಂದಿದ್ವಿ. ಇವಾಗ ಗಾರ್ಡನ್ ಅಂದರೆ ಎಲ್ಲ ಥರದ ಹೂಗಳು ಮತ್ತು ಏನೇನು ಡಿಸೈನ್ ಮಾಡವ್ರೆ. ಎಲ್ಲ ಕಡೆನೂ ಜನ ಇದ್ದಾರೆ, ಎಲ್ಲ ಕಡೆನೂ ಇದ್ದಾರೆ. ಇಟಾಲಿಯನ್ ಗಾರ್ಡನ್ ಅಂತೆ, ಮೇಲ್ಗಡೆ ಹೋಗ್ಬೇಕಂತ. ಹೋಗೋಣ ಬನ್ನಿ. ಶಿವ ಸಂಕಷ್ಟ ಉಪವಾಸ ಮಾಡ್ಬೇಕಂತ ಇವತ್ತು. ಶಿವ ಮತ್ತೆ ಗಣೇಶನ ಆಶೀರ್ವಾದ ಯಾವತ್ತೂ ನಮ್ಮ ಮೇಲ್ಗಡೆ ಇರುತ್ತೆ. ವಿಘ್ನ ವಿನಾಶಕ ಅಂತ ಅಂದ್ಕೊಂಡಿರೋದು ಬೇಗ ಆಗುತ್ತಂತೆ. ಅದಕ್ಕೆ ನಾನು ಕೂಡ ಇವತ್ತು ಉಪವಾಸ ಮಾಡ್ತಾ ಇದ್ದೀನಿ 6 ಗಂಟೆಗೆ. ಆದರೂ ಬೆಟ್ಟ ಹತ್ಕೊಂಡು ಗಾರ್ಡನಲ್ಲಿ ಈ ಬಿಸಿಲಿಗೆ ನೀರು ಕುಡಿದೇನೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ನೋಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೇಲ್ಗಡೆಯಿಂದ ಶಿವನ ಆಶೀರ್ವಾದ, ಈಗ ಗಾರ್ಡನಲ್ಲಿ ನನ್ನ ಆಶೀರ್ವಾದ ಇರ್ತದೆ. ಇಟಾಲಿಯನ್ ಗಾರ್ಡನ್ ಬಂದಿದ್ವಿ. ಇಟಾಲಿಯನ್ ಗಾರ್ಡನ್ ತರಾನೇ ಇದೆ, ಬಟ್ ನಮಗೆ ಗೊತ್ತಿಲ್ಲ ಏನೇನಿದೆ ಅಂತ. ಏನಂತೀರಾ ಶುಭಮ್? ಇಟಾಲಿಯನ್ ಗಾರ್ಡನ್ ತುಂಬಾ ಚೆನ್ನಾಗಿದೆ ನಾಗೋರೆ. ಈಗ ಇನ್ನೊಂದು ಮತ್ತೆ ಒಂದು ನಿಮಿಷ, ಇದು ತೋಪು, ತೋಪು ಇದು ಆಕ್ಚುಲಿ ಚೆನ್ನಾಗಿರೋದು. ಇವೆಲ್ಲ ಇಲ್ಲಿಟ್ಟಿರೋದೆಲ್ಲ ತೋಪುಗಳು ರಿಯಲ್ ತೋಪುಗಳೇ. ಇವೆಲ್ಲ ತೋಪು, ಇವನು ದೊಡ್ಡ ತೋಪು. ನಿಲ್ಸು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಆಲ್ಮೋಸ್ಟ್ ಗಾರ್ಡನಲ್ಲಿ ಫೋಟೋ ಶೂಟಿಂಗ್, ವಿಡಿಯೋ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಸಕ್ಕತ್ತಾಗಿರೋ ಸೀನ್ ನೋಡೋಕ್ಕೆ ರೆಡಿಯಾಗಿದ್ವಿ. ಚೆನ್ನಾಗಿದೆ. 100 ರೂಪೀಸ್ ಟಿಕೆಟ್ ಆದರೂ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ಊಟಿಗೆ ಬಂದರೆ ವಿಸಿಟ್ ಮಾಡಲೇಬೇಕು. ಗಾರ್ಡನ್ ಕೂಡ ಸಖತ್ತಾಗೆ ಇತ್ತು ಅಂದ್ಕೊಂಡು ಅದ್ರ ಒಳಗಡೆ ಇರೋ ನೇಚರ್ನ ನೋಡಿಕೊಂಡು ಗಾರ್ಡನ್ ಇನ್ನೂ ಸುತ್ತಬೇಕು ಗುರು ಅಂದ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಎಲ್ಲ ಕಡೆನೂ ನೋಡಿಕೊಂಡು ಹಳೆ ಮರಗಳು ಕೂಡ ನೋಡ್ತಾ ಇದ್ವಿ. ನಡೆಗರು ಇನ್ನೂ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡು ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಮರ ಸುತ್ತಲೇ ಸುತ್ತುತ್ತೆ ಆ ಥರ ಸುತ್ಕೊಂಡು ಬೆಳೆದಿರೋ ಮರ ಇದು. ಏನೂ ಇಲ್ಲ ಅಂದರೆ 100-200 ವರ್ಷದ ಮರ ಇರ್ಬೋದು ಮೇಬಿ, ನನಗೆ ಅನಿಸುತ್ತೆ. ಫುಲ್ ಸ್ಟ್ರಾಂಗ್. ₹500 ಗಾರ್ಡನ್ ಎಲ್ಲ ನೋಡ್ಕೊಂಡು ಬಂದ್ಬಿಟ್ಟು ಏನು ಮಾಡ್ತೀರಾ, ಏನೋ ನೋಡಬೇಕು. ಇನ್ನೊಂದು 2 ಪ್ಲೇಸ್ನ ಕವರ್ ಮಾಡ್ಕೋಬೇಕು. ಗೌರ್ಮೆಂಟ್ ಆಫ್ ತಮಿಳ್ನಾಡು ಟೀ ಪಾರ್ಕ್ಗೆ ₹100 ಕೊಟ್ಟು ಮತ್ತೆ ಟಿಕೆಟ್ ತೊಗೊಂಡಿದ್ದೀವಿ. ಬರೀ ಟೀ ಪಾರ್ಕಲ್ಲಿ ಏನೇನಿದೆ ನೋಡೋಣ. ಎಲ್ಲ ಥರದ ಟೀಗಳಿದೆ ಅಂತಲ್ಲಿ, ಟೀ ಎಲೆಗಳು ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಫಸ್ಟ್ ಇಲ್ಲಿಂದ ಫೋಟೋ ಶೂಟಿಂಗ್, ವಿಡಿಯೋ ಶೂಟಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ಟೀ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕಲೆಕ್ಟ್ ಮಾಡೋಣ. ಹೇಗಾರ ಗಾರ್ಡನ್ ನೋಡಿದ ನಂತರ ನಮ್ಮ ನಡೆ ಟೀ ಪಾರ್ಕ್ ಅತ್ತ ಅಂದ್ಕೊಂಡು ಟೀ ಪಾರ್ಕ್ ಕಡೆ ಮತ್ತೆ ನಾವು ಕೂಡ ಬಂದೇ ಬಿಟ್ವಿ. ಒಬ್ಬನೇ ಬರ್ತಾ ಇರೋದು.
ಎಲ್ಲ ಟೀ ಪ್ರಾಡಕ್ಟ್ ಇಟ್ಟಿದ್ದಾರೆ ಹಿಂಗೆ, ಯಾವುದ್ಯಾವುದು ಏನೇನಿದೆ ಅಂತ ಪರ್ಟಿಕ್ಯುಲರಾಗಿ ನೇಮ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಬಟ್ ಅರ್ಥ ಆಗ್ತಾಯಿಲ್ಲ ಯಾವುದ್ಯಾವುದು ಅಂತ. ನೇಮ್ ಕೂಡ ಎಲ್ಲ ಅಳಸೋಗ್ಬಿಟ್ಟೈತೆ. ಒಂದು ಬಾರು ಅಂದರೆ ಅಲ್ಲೋ ಕೂತವನೆ. ಹಿಂಗೇನೆ ನನ್ನ ಜೊತೆಗೆ ಬಂದವರೆಲ್ಲ ಹಿಂಗೇನೆ ಎಲ್ಲ ಅರ್ಧ ನೋಡಿಕೊಂಡು ಒಬ್ಬನೇ ಇಷ್ಟಂತೂ ನೋಡ್ಬೇಕು ಗುರು. ಜೊತೆಗೆ ಬಂದವರೆಲ್ಲ ಕತೆ ಹೊಡ್ಕೊಂಡು ಕಾಲು ನೋವ್ತಾ ಇದೆ, ಕೈ ನೋವ್ತಾ ಇದೆ ಅಂತ ಚಿಕ್ಕ ವಯಸ್ಸಲ್ಲೇ ಎಲ್ಲ ಕತೆ ಹೇಳ್ಕೊಂಡು ಅಲ್ಲಿ ಇಲ್ಲಿ ಕೂತ್ಬಿಡ್ತವೆ, ಬಡತವು. ನಾನೊಬ್ಬನೇ ಏನು ಮಾಡಲಿ, ಆದರೂ ಮಾಡಬೇಕು, ನೋಡಬೇಕು ಅಲ್ಲಿ ಇಲ್ಲಿ ಅಂತೆಲ್ಲ ಸಸ್ಯನ ನೋಡಿಕೊಂಡು ಕಾಫಿ ಟೀ ಎಸ್ಟೇಟ್ ನೋಡಿಕೊಂಡು ನಡ್ರಿ ಹೋಗೋಣ ಮುಂದಿನ ನಿಲ್ದಾಣ, ಮುಂದಿನ ಪ್ಲೇಸ್ಗೆ. ಟೀ ಪಾರ್ಕಲ್ಲಿ ಸುತ್ತಬೇಕು ಗುರು, ಎಲ್ಲಾನು ನೋಡಬೇಕು ಅಂದ್ಕೊಂಡು ನಾನು ಬಂದಿದ್ದೆ. ಏನು ಮಾಡ್ತೀರಾ, ನನ್ನ ಜೊತೆ ಬಂದ ನನ್ನ ಫ್ರೆಂಡು ಕೂತ್ಕೊಂಡು ಕಾಲು ನೋವ್ತಾ ಇದೆ ಗುರು, ನಾನು ಬರೋಕ್ಕಾಗಲ್ಲ, ಎಲ್ಲ ನೀನೇ ಮಾಡ್ಕೋ ಗುರು ಅಂದ್ಕೊಂಡು ಕೂತ್ಬಿಟ್ಟ. ಕಾಡಲ್ಲಿರೋದು ಮತ್ತು ಟೀ ಪಾರ್ಕಲ್ಲಿರೋದು ಎಲ್ಲನೂ ಒಂದೇ ಥರ ಕಾಣಿಸ್ತಾ ಇತ್ತು ಗುರು. ಏನೇನಿದು ಅಂತ ಅರ್ಥ ಆಗಲಿಲ್ಲ. ಅದೇ ಥರ ನಾನು ಕೂಡ ಏನೇನೋ ವೀಕ್ಷಣೆ ಮಾಡ್ತಾ ಇದೆ ಗುರು. ಯಾವ್ದು ಚೆನ್ನಾಗಿದೆ ಏನಿದೆ ಅರ್ಥ ಆಗ್ತಿರ್ಲಿಲ್ಲ, ಆದರೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಟೀ ಪಾರ್ಕ್ನ ಕಂಪ್ಲೀಟಾಗಿ ನೋಡಿಕೊಂಡು ಮತ್ತೆ ಈಗ ನಮ್ಮ ನಡೆ ಮುಂದಿನ ನಿಲ್ದಾಣದ ಕಡೆಗೆ. ಶಿವಮ್ ಎಲ್ಲಿಗೆ ಹೋಗ್ತಾ ಇರೋದು ನಾವೀಗ? ನಾವು ಇವಾಗ ಹೋಗ್ತಾ ಇರೋದು ದೊಡ್ಡ ಬೆಟ್ಟ ಕಡೆ. ನಾವು ದೊಡ್ಡ ಬೆಟ್ಟ ಅದೊಂದು ಮೇನ್ ಇಂಪಾರ್ಟೆಂಟ್ ನೋಡಬೇಕು. ನಡೀರಿ ದೊಡ್ಡ ಬೆಟ್ಟಕ್ಕೆ ಹೋಗೋಣ. ಬಿಸಿಲು ಫುಲ್ ಹೆವಿ ಇದೆ, ನೀರು ಕುಡಿಬೇಕು, ಇಲ್ಲ ಹೈಡ್ರೇಷನ್ ಆಗುತ್ತೆ. ರೈಟ್, ಸಿಗೋಣ ಅಲ್ಲಿ. ಬಾಯ್. ಹೀಗೆ ಮುಂದಿನ ದಾರಿ ದೊಡ್ಡ ಬೆಟ್ಟ ಅನ್ಕೊಂಡು ದೊಡ್ಡ ಬೆಟ್ಟದ ಕಡೆಗೆ ನಮ್ಮ ನಡೆ ಅನ್ಕೊಂಡು ದೊಡ್ಡ ಬೆಟ್ಟ ಕಡೆ ಬಂದ್ಬಿಟ್ವಿ. ನಿಮ್ಮ ಗರ್ಲ್ಫ್ರೆಂಡ್ ಇತ್ತು ಇದು ಚಾಂದಿನಿ ಚೌಕ್ ಟು ಚೈನಾ ಮಾರ್ಕೆಟ್. ಬೇಡ ನೀನೇ ತಗೋ, ಎಲ್ಲ ಅದನ್ನ ಒಂದು ಬೇಡ. ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್ ಏನು ಎಲ್ಲ ಇದು ನೋಡಿ ನಾಗವರೆ ದೊಡ್ಡ ಬೆಟ್ಟ ಅಂತ ಸೆಕೆಂಡ್ ಟೈಮ್ ನಾನು ವಿಸಿಟ್ ಮಾಡ್ತಾ ಇರೋದು. ಓಕೆ, ನಾನೇ ನಿಮ್ಮ ಗೈಡು, ಎಲ್ಲ ಗೊತ್ತಿದೆ ನನಗೆ. ಬನ್ನಿ ನಮ್ಮ ಗೈಡ್ ಏನು ಹೇಳ್ತಾರೆ ನೋಡೋಣ. ಮೇಲ್ಗಡೆ ಹೋದ್ರೆ ತುಂಬ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಓಕೆ, ಸೊ ಕ್ಯಾಮ್ರಾ ಥರ ಒಂದು ಇದು ಇದೆ, ಲೆನ್ಸ್ ಇದೆ, ಆ ಲೆನ್ಸಿಂದ ವ್ಯೂ ಪಾಯಿಂಟ್ ನೋಡ್ಬೋದು. ಹೌದಾ? ಬನ್ನಿ ಟ್ರೈ ಮಾಡೋಣ.
ಮುಗಿಸ್ಕೊಂಡು ಇವಾಗ ಮೈಸೂರು ಕಡೆ ನಮ್ಮ ಕಡೆ ಅಲ್ಲಿ ಚೆನ್ನಾಗಿರೋ ಪ್ಲೇಸ್ ಕಾಣಿಸ್ತಿದೆ. ಹಾಗೆ ಬರುವ ಮಧ್ಯದಲ್ಲಿ ಆ ಕಡೆ ಈ ಕಡೆ ಚೆನ್ನಾಗಿರೋ ಪ್ಲೇಸ್ ಕಾಣಿಸ್ತು ಅಂದರೆ ಗುರು ನಡೀರಿ ಟೈಮ್ ಪಾಸ್ ಮಾಡೋಣ ಅಂದ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬರ್ತಾ ಇದ್ವಿ. ಎಲ್ಲರೂ ಊಟಿಗೆ ಹುಡುಗಿ ಕರ್ಕೊಂಬಂದ್ರೆ ಅವನು ನನಗೆ ಕರ್ಕೊಂಬಂದಿದ್ದಾನೆ. ಎಷ್ಟು ಹೇಳಿದ್ರು ಊಟಿ ಏನೋ ಚೆನ್ನಾಗಿದೆ, ಬಟ್ ಬ್ಯಾಚುಲರಿಗೆಲ್ಲ ಎಲ್ಲ ಕಪಲ್ಸ್ ಬರೋಕ್ಕಲ್ಲ. ಕಪಲ್ಸು ಲವರ್ಸು ಬಂದರೆ ಓಕೆ, ಚೆನ್ನಾಗಿದೆ. ಆಲ್ಮೋಸ್ಟ್ ನೇಚರು, ಎಸ್ಪೆಷಲಿ ಮಳೆಗಾಲದಲ್ಲಿ ನಾವು ಬರಬೇಕು ಪ್ಲಾನ್ ಬಟ್ ಮಾಡ್ಕೊಂಡು. ಇವಾಗ ನೋಡಿದ್ವಿ ಅಲ್ಲೆಲ್ಲ ಪ್ಲೇಸ್ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ಬರುವಾಗ ನೀನೇ ನನ್ನ ಕರ್ಕೊಂಬರೋದು, ನಾನು ನಿನ್ನ ಕರ್ಕೊಂಬರಲ್ಲ, ನೀನು ನನ್ನ ಕರ್ಕೊಂಬರಲ್ಲ. ಲವರ್ಗಳಿಗೆ ಕರ್ಕೊಂಡ್ ಬರೋದು ಹೇಳ್ತಾರೆ. ಅದೇ ಹೇಳ್ತಾರದು ಗುರು, ನಮ್ಮ ಲವರಿಗೆ ಕರ್ಕೊಂಡ್ ಬರ್ತೀನಿ ನೆಕ್ಸ್ಟ್ ಟೈಮ್. ನಾನು ಸಿಂಗಲ್ ಆಗಿ ಬರಲ್ಲ ಇಲ್ಲಿ. ಕರ್ಕೊಂಡು ಅಪ್ಪ. ಹೀಗೆ ಬಾರದ ಮನಸ್ಸಿನಿಂದ ಊಟಿಯಿಂದ ನಮ್ಮ ಮೈಸೂರು ಕಡೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ ಅಂದ್ಕೊಂಡು ಇವಾಗ ಬಬಾಯ್ ಹೇಳ್ತಾ ಇದ್ದೀನಿ. ಬಬಾಯ್.